ಗುರುಗಳಾದಂಥ ಜಮದಗ್ನಿ ಮಹರ್ಷಿಗಳು ಅವರ ಆಶ್ರಮದಲ್ಲಿ ಸುಖದಿಂದ ಬೆಳೆದವಳು ನಾವು. ಹೌದು, ಕೇವಲ ಗುರುವಿನ ನಿರ್ದೇಶನ ಮಾತ್ರವಲ್ಲ, ತಾಯಿಯಾದಂಥ ಮೃಗಾವತಿಯ ನಿರ್ದೇಶನದಲ್ಲಿ ಆಟದಂಗಳಿಂದ ಓಡಿ ಬಂದ. ವಿಶೇಷ ಅಲ್ಲಿ ಕೊಟ್ಟಿರುವಂತ ವಿಶೇಷವಾದಂತ ಕಡಗವನ್ನು ತಂದು ನನ್ನಮ್ಮ ಮೃಗಾವತಿಯ ಕೈಗೆ ನನ್ನ ಅಪ್ಪ ತೊಡಿಸಿದಂತೆ. ಅಂದ್ರೆ ಸಹಸ್ರಾನಿಕ ಹಾಗೂ ಮೃಗಾವತಿಯರಿಗೆ ಮಗ ಉದಯನ ನನ್ನ ಕಡೆಗೆ ಏನ್ ಹೇಳಿದೆ ನೀನು? ವಂಶ ಪಾರಂಪರ್ಯವಾಗಿ ಬಂದದ್ದು. ನಿನ್ನಪ್ಪನಿಗೆ ದೇವತೆಗಳು ಕೊಟ್ಟದ್ದು ಅದನ್ನು ನಿನ್ನಪ್ಪನಿಗೆ ಅಮ್ಮಿ ಕೊಟ್ಟ. ನಿನ್ನಮ್ಮ ಮೃಗಾವತಿ, ನಿನ್ನಪ್ಪ ಸಹಸ್ರಾನಿ. ಹೌದಾ? ಹಾಗಿದ್ರೆ ನಾ ಯಾರು? ನೀ ಯಾರು? ವೀರ ಸಹಸ್ರಾನೀಕ ಚಕ್ರವರ್ತಿ ಪೀಠವನ್ನು ಏರಿದವ, ಪ್ರಪಂಚದಲ್ಲಿ ಒಬ್ಬನೇ ಒಬ್ಬ ಅವನಾರಿ. ಇಷ್ಟು ವರ್ಷ ಆದರೂ ಪುತ್ರ ಭಾಗ್ಯವನ್ನ ಆ ಭಗವಂತ ನನಗೆ ಕರುಣಿಸಲಿಲ್ಲ. ಈಗ ನೀನು ಬಂದು ಹೇಳ್ತಿ ಪ್ರಪಂಚದಲ್ಲಿ ಒಂದು ವರ್ಗ ಉಂಟಂತೆ, ದೊಡ್ಡವರ ಹೆಸರು ಹೇಳಿ ಬದುಕುವುದು. ನೀ ಎಲ್ಲರಿಗಿಂತ ಬಲವರಾಯ. ಬದುಕುವುದಕ್ಕಾಗಿ ದೊಡ್ಡವರಿಗೆ ದೊಡ್ಡವರಾಗಿರುವಂತ ನನ್ನನ್ನೇ ನೀನು ಅಪ್ರೂವ್ ಮಾಡ್ಬಿಟ್ಟಲ್ಲ ನೀನು. ಅಂತ ಅನಿವಾರ್ಯತೆ ನನಗುಂಟ. ಈಗ ಆಡ್ತಾ ಇದ್ದ ಸಟ್ಟ ನೀನು ತಪ್ಪಿಯೂ ತಪ್ಪನ್ನಾಡುವ ನಾನಲ್ಲ. ಓಹೋ, ಏನ್ ಹೇಳಿದೆ ನೀನು? ಸಹಸ್ರಾನಿಕ ನನ್ನ ಅಪ್ಪ ಅಂತ ಹೇಳಿದ್ರೆ ನೀನು ನಂಬುದಿಲ್ಲ, ನನ್ನ ತಾಯಿ ಮೃಗಾವತಿ ಅಂತ ಹೇಳಿದ್ರೆ ನೀನು ಒಪ್ಪುವುದಿಲ್ಲ. ಎಲ್ಲಿದ್ದಾಳೆ ನಿನ್ನಮ್ಮ? ಬಿಡ, ನಿನಗೆ ಒಪ್ಪಬೇಕು ಎನ್ನುವ ಸಲುವಾಗಿ ನನ್ನ ಅಮ್ಮನಿದ್ದರೆ ನಾನು ಕರ್ಕೊಂಡು ಹೋಗ್ತೇನೆ. ಹೌದು, ಜಮದಗ್ನಿಗಳ ಆಶ್ರಮದಲ್ಲಿ ನನ್ನ ಅಮ್ಮ ಇದ್ದಾಳೆ, ತೋರಿಸ್ತೇನೆ. ನೀನು ಕರ್ಕೊಂಡು ಹೋಗುವಂತ ಮೃಗಾವತಿಯನ್ನು ನಾನೇ ಕಲಿಸ್ತೇನೆ. ಜಮದಗ್ನಿ ಆಶ್ರಮದಲ್ಲಿ ಕರ್ಕೊಂಡು ಹೋಗಿರ್ತೇನೆ. ಅಮ್ಮಲ್ಲಿ ಕರಿಬಾರ್ದು ನಿನಗೆ ಆಯಾಸ ಆಗ್ತದೆ, ಹೋಗ್ತದೆ, ನನಗೆ ಬಂದಿರ್ತದೆ. ಆದ್ರೆ ಏನು ಮಾಡುವ ಈ ಪ್ರಸಂಗ ನೀ ಬಂದಂತೂ ಮುಂದೆ ಹೋಗುದಿಲ್ಲ. ಕಾರಣ ಉಂಟು. ಇಲ್ಲಿ ಒಬ್ಬ ಬಂದಿದ್ದಾನೆ, ಸಹಸ್ರಾಧಿಕರಿಗೆ ಮಗನಂತೆ, ಮೃಗಾವತಿ ಅಮ್ಮ ಅಂತ ಇದ್ದಾನೆ. ಅವನಿಗೆ ಕಲಿಸ್ತೇನೆ. ಅಧಿಕ ಪ್ರಸಂಗಿ
ಮೃಗಾವತಿ ಇದ್ದರೆ ನೀನೇನು ಕರ್ಕೊಂಡು ಹೋಗು. ಹೋಗ್ತಾರೆ ಬಾ. ಇಲ್ಲಿರುವುದು ಯಾರ? ಜನನಿಯನಿಗೆ ಇದು ಶರಣಗೆ ಮಾಡಿ ಮುದ್ದಿಸ ಸ್ವಾಮಿ ಓ ಎಂತ ಕಂಡಿರ್ತಾನೆ ಹಾ. ಎಂತ ಮೋಸಗಾರ ಇರ್ತಾರೆ ಹಾ. ಅಲ್ಲ ಎಷ್ಟು ಮರ್ಯಾದೆ ಬಿಟ್ಟವರು ಇರ್ತಾರೆ ಹಾ. ಅದಲ್ಲದೆ ಹೋದ್ರೆ ಹಾ. ನನಗೆ ಮಕ್ಕಳ ಸೌಂದರ್ಯ ಹಾಳಾಗಿ ಹೋಗ್ತದೆ ಎಷ್ಟು ದೇವರಿನ ಹಾಗಲ್ಲ ಹಾಗಲ್ಲ ಎಷ್ಟು ದೇವರಿ ನಾವು ಹರ್ಷ ಗೊತ್ತಿದ್ದೇವೆ. ದೇವರಿನ ಮಕ್ಕಳು ಕೊಟ್ಟೇ ಇಲ್ಲ. ನನಗೆ ತನೆಯರಿಲ್ಲ ಅನುಮಾನವೇ ಇಲ್ಲ ಈಗ ಈಗ ಯಾವ್ದು ನನಗೆ ಅರ್ಥ ಆಯ್ತು ಹಾ. ಹೇಗೂ ನಿಮಗೆ ಮಕ್ಕಳಿಲ್ಲ ಅನ್ನುವಂತ ವಿಷಯವನ್ನು ಅರಿತಿರುವಂತ ಆಯ್ತ ಹಾ. ಸಿಂಹಾಸನವನ್ನು ವಶಪಡಿಸಿಕೊಳ್ಳಬೇಕು ಎನ್ನುವ ಕಾರಣಕ್ಕಾಗಿ ಹಾ. ಇವು ಬೆಳಗಿದ್ದವರಿಗೆಲ್ಲ ಅಪ್ಪ ಕಳ್ಳ ಜಾತಿ. ವಾತ್ಸಲ್ಯ ಮೂಡದು. ನನಗೆ ಹಾಗೆ ಮಾಡಿ ಅಮ್ಮ ಅಂತ ಓಡಿ ಬಂದು ಕಾಲಿಗರಗಿದೆ ವಾತ್ಸಲ್ಯ ಹುಟ್ಟುವುದಿಲ್ಲ. ಮಗ ಎನ್ನುವಂತ ಮಮಕಾರ ನಿನಗಿಲ್ಲ. ಹಾಗಿದ್ರೆ ತಾಯಿ ಎನ್ನುವಂತ ಬಾಂಧವ್ಯದ ನೆಲೆಯಲ್ಲಿ ನಾನು ಓಡಾಡಿ ಬಂದೆ ನನ್ನನ್ನು ನೂಗ್ತೀಯ. ಹಾಗಿದ್ರೆ ಇವಳು ನನ್ನ ಅಮ್ಮ ಖಂಡಿತ ಅಲ್ಲ. ಇವಳು ನನ್ನ ಅಮ್ಮ ಖಂಡಿತ ಅಲ್ಲ. ಇವಳು ಮಾಯಾ ಮೃಗಾವತಿ. ಈಗ ಎಲ್ಲವೂ ಅರ್ಥವಾಗ್ತಾ ಉಂಟು. ತಿಳಿದೆ ತಿಳಿದೆ ಮಾಯಾಮೃಗಾವತಿ ಮಾಯಾಮೃಗಾವತಿ ಅಂತೂ ದೇವಲೋಕಕ್ಕೆ ಹೋದಂತಹ ಸಂದರ್ಭದಲ್ಲಿ ತಿಳೋತ್ತಲೆ ಆಡಿದಂತಹ ಮಾತುಗಳು. ಯಾವುದೇ ರೀತಿಯಲ್ಲಾದರೂ ನಿನ್ನನ್ನು ಸೇರ್ತೇನೆ. ಹಾಗಿದ್ದರೆ ಇವಳು ತಿಲೋತ್ತಮೆ! ತೀರಿದಂತೆ ಬಂದ 11 ದಿವಸ ನೀವು ದೇವಲೋಕಕ್ಕೆ ಬಂದಾವಾಗ ನಿನ್ನನ್ನ ಸೇರ್ತೇನೆ ಎಂಬುದಾಗಿ ಬಂದವರು ಮಾಡಿದವರು ನಾನು. ನಾವು ದೇವಲೋಕದವರ ಆಡಿದ ಮಾತನ್ನ ಅಪ್ಪ ಅವಳು ಬಹಳ ಮ್ಯಾನ ಕೂಗ್ತಾ ಇದ್ದಲ್ಲ. ತೀರಿ ಚೆನ್ನಯ್ಯ ಪಂಥವನ್ನು ಕೇಳ್ತದೆ ಬಿಟ್ಟರೆ ಅವಳು ಕಾಣುವುದಿಲ್ಲ. ಹೌದಲ್ಲ, ಕಳೆದು ಬಗಿಬೇಕು ಅಂತ ಮಾಡಿದ್ದೆ. ತಪ್ಪಾಯ್ತು. ಇಲ್ಲ ಮಗನೇ, ಇದು ಅಪರಾಧ ಎನ್ನುವುದಕ್ಕಿಂತ ಪ್ರಮಾಣ.